ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿಂದು ಏನು ಅಡುಗೆ ಅಂದರೆ ಸ್ನೇಹಿತರೆ, ಆರೋಗ್ಯದಾಯಕವಾದಂಥ ಮತ್ತು ಶಕ್ತಿದಾಯಕವಾದಂಥ ಎಲ್ಲ ರೀತಿಯ ಧಾನ್ಯಗಳಿಂದ ಒಂದು ಒಳ್ಳೆಯ ಅಡುಗೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಬರ್ರಿ ಹೆಂಗಾದ್ರೆ ಎಲ್ಲ ರೀತಿ ಧಾನ್ಯಗಳಿಂದ ಅಡುಗೆ ಯಾವ ರೀತಿ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಬರ್ರಿ ನೋಡೋಣ ಸ್ನೇಹಿತರೆ. ನಿನ್ನೆ ರಾತ್ರಿ ಎಲ್ಲ ರೀತಿ ಧಾನ್ಯಗಳು ತೊಗೊಂಡು ನಿನ್ನ ರಾತ್ರಿ ಸ್ವಲ್ಪ ನೀರಾಗಿ ನೆನೆಸಿಟ್ಟಿನಿ ರೀ. ಉದಾಹರಣೆಗೆ ನನಗೆ ಯಾವ ಧಾನ್ಯಗಳು ತೊಗೊಂಡು ಸಿಂಪಲ್ ಆಗೈತೆ ಆತ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಧಾನ್ಯಗಳಿದ್ದರೂ ಎಲ್ಲ ಕೂಡ ಹಾಕೋಬೋದು. ಆದುತ್ತಿಲ್ಲ ಇದುತ್ತಿಲ್ಲ, ಒಟ್ಟು ಸಾಕಷ್ಟು ಧಾನ್ಯಗಳು ಮಾಡಿ ಒಂದು ಒಳ್ಳೆಯ ರೆಸಿಪಿ ಮಾಡೋಣ. ಈಗ ಸ್ನೇಹಿತರೆ ನೋಡ್ರಿ, ಅವೇನು ಧಾನ್ಯಗಳು ನೆನೆಸಿಟ್ಟಿರಲ್ಲ ಅದನ್ನು ಮಿಕ್ಸರ್ ಬಾಂಡಿ ಹಾಕೋತೀನತ್ತ. ಮಿಕ್ಸರ್ ಬಾಂಡಿಗೆ ಹಚ್ಕೊಂಡು ಇದನ್ನು ಮಿಕ್ಸರ್ ಹಚ್ಕೊಂಡ್ಬರ್ತೀನಿ ರೀ. ಸ್ನೇಹಿತರೆ ನೋಡ್ರಿ, ಆರೋಗ್ಯಕರವಾದಂಥ ನೋಡ್ರಿ ಎಲ್ಲ ಧಾನ್ಯಗಳು ಐತಿ ಸಂಪೂರ್ಣವಾಗಿ ಈ ರೀತಿ ಮಿಕ್ಸರ್ ಹಚ್ಕೊಂಬಂದಿನಿ. ಈಗ ನೋಡ್ರಿ ಎಷ್ಟು ನೈಸ್ ಆಗೈತಿರಲ್ಲ. ಇದಕ್ಕೀಗ ಸ್ವಲ್ಪ ತಿನ್ನು ಸೋಡಾ ಹಾಕ್ತೀನಿ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಸೋಡಾ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಸ್ನೇಹಿತರೆ ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಶಕ್ತಿದಾಯಕವಾದ ರೆಸಿಪಿ. ಇದರಿಂದ ಪ್ರೋಟೀನ್ ಸಿಗ್ತದೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾರೆ ಹೆಚ್ಚಾಗಿ ಈಗ ವೈದ್ಯರ ಕಡೆ ಹೋದ್ರಂದ್ರೆ, ಡಾಕ್ಟರ್ ಕಡೆ ಹೋದ್ರಂದ್ರೆ ಏನಂತಾರೋ ಎಲ್ಲ ರೀತಿ ಧಾನ್ಯಗಳು ಸೇವನೆ ಮಾಡಿರಿ. ಎಲ್ಲ ರೀತಿ ಧಾನ್ಯಗಳು ಸೇವನೆ ಮಾಡೋದ್ರಿಂದ ಮನುಷ್ಯನಿಗೆ ಬೇಕಾದಂಥ ಪ್ರೋಟೀನ್ ಸಿಗ್ತೈತಿ. ಈಗ ಬರ್ರಿ ಮುಂದಿನ ರೆಸಿಪಿ ಹೆಂಗೆ ಮಾಡೋದು ನಾನು ಇವತ್ತು ತೋರಿಸ್ತೀನಿ ರೀ. ಈಗ ಬರ್ಸನ್ ಮ್ಯಾಗ ತವಿ ಕಾಯ್ಕಿಟ್ಟೀನಿ ರೀ. ಈಗ ನೆಕ್ಸ್ಟ್ ಏನು ಮಾಡೋದಂದ್ರೆ ಈಗ ನೋಡಿರಿ, ಸ್ವಲ್ಪ ಹಸಿ ಅರಿವಿಲೆ ಏನಂತಿರಲ್ಲ, ಸ್ವಲ್ಪ ತಂಬಳ ಅರಿವಿಲೆ ದೋಸೆ ತವಿನ ಚೆನ್ನಾಗಿ ಒರೆಸ್ಕೋಬೇಕು ಸ್ನೇಹಿತರೆ. ಒರೆಸ್ಕೊಂಡ ನಂತರ ಒಣ ಅರಿವಿಲೆ ಮತ್ತೊಂದು ಸ್ವಲ್ಪ ತಯಾರಿಸ್ಕೋಬೇಕು ರೀ. ಆಮೇಲೆ ನೋಡ್ರಿಗ ದೋಸೆ ತವಿ ಮ್ಯಾಗ ಎಲ್ಲ ರೀತಿಯ ಧಾನ್ಯಗಳನ್ನು ಹಾಕಿ ಮಿಕ್ಸರ್ಗೆ ಹಚ್ಕೊಂಡ್ರಂಥ ಈ ರೀತಿ ಈ ರೌಂಡಾಗಿ ಚೆನ್ನಾಗಿ ಮಸ್ತಾಗಿ ಸೂಪರಾಗಿ ಮತ್ತು ಚಂದವಾಗಿ ಕಾಣಿಸ್ಬೇಕು. ಆ ರೀತಿ ರೌಂಡಾಗಿ ಏನಂತಿಲ್ಲ ಈ ರೀತಿ ದೋಸೆ ಬಿಟ್ಕೋಬೇಕು. ಮೇಲೆಗಡೆ ಸ್ವಲ್ಪ ಮನೆಯಲ್ಲಿ ತಯಾರಿಸಿದ ಬೆಣ್ಣೆ ಹಾಕೋತ ಸ್ನೇಹಿತರೆ. ನೀವು ಬೇಕಾದ್ರೆ ಬೆಣ್ಣಿನ ಹಾಕೋಬೋದು, ತುಪ್ಪನ ಹಾಕೋಬೋದು. ಬೆಣ್ಣೆ ಹಾಕೋಬೇಕಂತೇನು ನಿಯಮನಿಲ್ಲ. ಅಥವಾ ಅಕಸ್ಮಾತ್ ಚೀಸ್ ಕೂಡ ಇದ್ರೂ ಕೂಡ ಹಾಕೋಬೋದು ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಬೇಯಕ್ಕೆ ಬಿಡೋಣ್ರಿ. ಮೇಲ್ಗಡೆ ಪ್ಲೇಟ್ ಮುಚ್ತೀನಿ ಅಂತ. ಈಗ ನೋಡಿ ಸ್ನೇಹಿತರೆ, ವಾವ್ ನೋಡಿರಿ ಮೇಲ್ಗಡೆ ಬೆಣ್ಣೆ ಯಾವ ರೀತಿ ಕಾಣತ್ತಿ. ವಾವ್ ಸೂಪರ್ ನೈಸ್ ಆಗೈತೆ ನೋಡಿ ಸ್ನೇಹಿತರೆ. ನೋಡಿರಿ ಈ ರೀತಿ ಎಲ್ಲ ಕಡೆ ಸವರ್ಕೋಬೋದು ಬೆಣ್ಣೆ. ನೀವು ತುಪ್ಪ ಇದ್ರೆ ತುಪ್ಪ ಹಾಕೋರಿ, ಮತ್ತು ಸೀಜ್ ಇದ್ರೆ ಸೀಜು ಹಾಕೋಬೋದು. ಆದರೆ ಸ್ವಲ್ಪ ಇದು ಆರೋಗ್ಯಕರ ಇರೋದರಿಂದ ನಾನು ಬೆಣ್ಣೆ ಹಾಕೊಳತ್ತೀನಿ ಸ್ನೇಹಿತರೆ. ನೀವು ಬೇಕಾದ್ರೆ ಚೀಸ್ ಹಾಕೊಂಡ್ರೆ ಮತ್ತೊಂದು ಸ್ವಲ್ಪ ಟೇಸ್ಟ್ ಆಗ್ತೈತಿ. ಚೀಸ್ ಕೂಡ ಹಾಕೋಬೋದು. ನೋಡಿರಿ ಎಷ್ಟು ಚಂದ ನೈಸ್ ಎಲ್ಲಾಗತ್ತೆ ನೋಡ್ರಿ. ಈಗ ವಾವ್ ಮನುಷ್ಯನ ಜೀವನದಾಗ ಪ್ರತಿಯೊಂದು ಕೂಡ ಸ್ನೇಹಿತರೆ ದ್ವಿದಳ ಧಾನ್ಯಗಳನ್ನು ಸೇವನೆ ಮಾಡಬೇಕು. ಈಗ ಒಂದು ಪ್ಲೇಟಿಗೆ ತಗೋತೀನಿ ನೋಡ್ರಿ. ಈಗ ಎಷ್ಟು ನೈಸ್ ಆಗಿದ್ದು ನೋಡಿ ಸ್ನೇಹಿತರೆ. ಒಂದು ಪ್ಲೇಟಿಗೆ ತಗೋತೀನಿ. ಈಗ ನೋಡ್ರಿ ಮತ್ತೊಂದು ಸಲ ತವಿ ಏನತ್ತಿ ಚೆನ್ನಾಗಿ ಒರೆಸ್ಕೊಂಡು ಹಸಿ ಈರುಳ್ಳಿ ಒರೆಸ್ಕೊಂಡು ಮತ್ತು ಎರಡನೇ ಕೈ ಬಿಡಾಕತ್ತೀನಿ ಸ್ನೇಹಿತರೆ. ಈಗ ಅದೇ ರೀತಿ ನೀವು ದೋಸೆ ಯಾವ ರೀತಿ ಹಾಕೋತೀರಿ ಅದೇ ರೀತಿ ದೋಸೆ ತವಿ ಮ್ಯಾಗ ರೌಂಡಾಗ ನೈಸಾಗಿ ಹಾಕೊಳ್ಳಿದ್ರಿ. ಈಗ ನೋಡಿರಿ ಮಸ್ತ್ ಆಯ್ತಲ್ಲ. ಈಗ ಬೆಣ್ಣೆ ಹಾಕೋತೀವಿ ನೋಡಿರಿ. ಮತ್ತೆ ಈ ಕಡೆ ಈಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಡ್ರಿ. ಈಗ ನೋಡ್ರಿ ಪ್ಲೇಟ್ ಎತ್ತಿನತ್ತ ಮ್ಯಾಗಡೆ ನೋಡಿರಿ ಎಷ್ಟು ಸ್ಮೂತ್ ನೈಸ್ ಆಗಿತ್ತು ಸ್ನೇಹಿತರೆ. ಈಗ ಬೆಣ್ಣೆ ಏನೈತೆ ಎಲ್ಲ ಕಡೆ ಮಾಡ್ಬೇಕು ಸ್ನೇಹಿತರೆ. ಫಸ್ಟಿಗೆ ಬೆಣ್ಣೆ ಏನೈತೆ ಎಲ್ಲ ಕಡೆ ಮಾಡಕ್ಕೆ ಬರೋಂಗಿಲ್ಲ. ಯಾಕೆ ಮಾಡಕ್ಕೆ ಬರೋಲ್ಲ, ಸ್ವಲ್ಪ ಹಸಿ ಇರ್ತಿರಲ್ಲ ಅದ್ರ ಸಂಬಂಧ ಬೆಣ್ಣೆ ಮಾಡಕ್ಕೆ ಬರೋಲ್ಲ. ಮತ್ತು ಬೇಯಿಸಿದ ಬಳಿಕ ಬೆಣ್ಣೆ ಈ ರೀತಿ ಮಾಡ್ಕೋಬೇಕು. ಈಗ ನೋಡಿ ಈ ರೀತಿ ಆ ಕಡೆ ದಂಡಿ ಈ ಕಡೆ ದಂಡಿ ಸ್ವಲ್ಪ ಬಿಡಿಸ್ತಾ ಹೋಗ್ಬೇಕು. ಇದು ದೋಸೆ ಏನೋ ಸ್ನೇಹಿತರೆ ದ್ವಿದಳ ಧಾನ್ಯಗಳ ದೋಸೆ. ಇದು ಆರೋಗ್ಯಕರವಾದದ್ದು ಮತ್ತು ಪ್ರೋಟೀನ್ ರೀತಿ. ಈಗ ನೋಡಿರಿ ಒಂದು ಪ್ಲೇಟಿಗೆ ತೊಗೊತೀನತ್ತ. ಪ್ಲೇಟಿಗೆ ತೊಗೊಂಡು ಇದೇ ರೀತಿ ಏನಂತಿರಲ್ಲ ಎಲ್ಲ ರೀತಿಯ ದೋಸೆಗಳನ್ನು ಹಾಕೋತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ, ಎಲ್ಲ ರೀತಿಯ ಧಾನ್ಯಗಳಿಂದ ಸಿರಿಧಾನ್ಯಗಳಿಂದ ನೋಡ್ರಿ ದೋಸೆ ತಯಾರಾಗೈತಿ ನೋಡ್ರಿ. ಆರೋಗ್ಯಕರವಾದ ದೋಸೆ. ಈಗ ಚಿಕ್ಕ ಮಕ್ಕಳಿಗೆ ಮೆತ್ತಗೆ ನೋಡ್ರಿ ಎಷ್ಟು ಸ್ಮೂತ್ ಆಗೈತಿ ನೋಡ್ರಿ. ಅರದು ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಮೆತ್ತಗೆ ಆಗೈತ ನೋಡಿ ಸ್ನೇಹಿತರೆ. ವಾವ್ ನೋಡ್ರಿ ಎಷ್ಟು ನೈಸ್ ಮೆತ್ತಗೆ ಎಷ್ಟು ಚಂದ ಆಗೈತಿ. ಇದು ವಯಸ್ಸಾದವರು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಸೇವನೆ ಮಾಡ್ಬೋದು. ಪ್ರೋಟೀನ್ ಯುಕ್ತವಾದ ಸ್ನೇಹಿತರದು. ಪ್ರೋಟೀನ್ ಕಡಿಮೆ ಇದ್ದವರು ಕೂಡ ವೈದ್ಯರು ಇರ್ತಾರೆ, ಡಾಕ್ಟರ್ ಇರ್ತಾರೆ. ಪ್ರೋಟೀನ್ ಕಡಿಮೆ ಐತಿ, ಸ್ವಲ್ಪ ದವಸ ಧಾನ್ಯಗಳನ್ನು ತಿನ್ನಿರಿ, ದ್ವಿದಳ ಧಾನ್ಯಗಳು ತಿನ್ನಿರಿ, ಸೇವನೆ ಮಾಡಿರ್ತಾರಲ್ಲ. ಇದರಲ್ಲಿ ಎಲ್ಲ ರೀತಿಯ ಧಾನ್ಯಗಳು ಅದಾವೆ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಸ್ನೇಹಿತರೆ ಹೆಂಗೈತತ್ತ. ಈಗ ಹಂಗೆ ಚಟ್ನಿ ಹಚ್ಕೊಳ್ಳೋ ಹಂಗೆ ಬಾಯಿ ಹಾಕೊಂಡು ನೋಡ್ತೀನತ್ತ ಹೆಂಗೈತತ್ತ. ಸೂಪರ್ ಆಗಿ ಸ್ನೇಹಿತರೆ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿನಿ, ಅದನ್ನು ಕೂಡ ಹಚ್ಕೊತೀನತ್ತ.
ಆಹಾ ಮಸ್ತ್ ಆಗೈತಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿರಿ. ಮತ್ತು ಯಾವ ಧಾನ್ಯಗಳನ್ನು ಹಾಕೋಬೋದಂತ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನ್ಯಾಗ ಯಾವುದೇ ರೀತಿ ಧಾನ್ಯಗಳಲ್ಲಿ ದ್ವಿದಳದ ಧಾನ್ಯಗಳು, ಮುಕುಡಿ ಕಾಳಾಗಲಿ, ಮಡಕೆ ಕಾಳಾಗಲಿ, ಅದರ ಹೆಸರು ಕಾಳಾಗಲಿ ಮತ್ತು ಯಾವುದೇ ರೀತಿ ಧಾನ್ಯಗಳಿದ್ರೆ ಪ್ರತಿಯೊಂದು ಕೂಡ ಹಾಕೊಂಡು ಮಾಡ್ಕೊಳ್ಸಿ ಸ್ನೇಹಿತರೆ. ಈ ರೀತಿ ದೋಸೆ ಮಾಡ್ಕೊರಿ. ಈ ವಿಡಿಯೋ ಏನು ಮಾಡ್ತೀನಿ ಅಂತ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಿಂದ ಮಾತು ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.